ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ಬ್ಲಾಗಲ್ಲಿ ಸೊರಬ ತಾಲೂಕಿನ ಮಾನವಟ್ಟಿಲಿ ಜಾತ್ರೆ ಇದೆ. ಇದು 5 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ. ಈ ಜಾತ್ರೆ ಎಲ್ಲ ಹೇಗಿರುತ್ತೆ, ಎಷ್ಟು ಅಂಗಡಿಗಳು ಬಂದಿರುತ್ತೆ ಮತ್ತು ಏನು ಅಡುಗೆ ಮಾಡ್ತಾರೆ ಎಲ್ಲನೂ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ದಿನ ಈಗ ತೇರು ಹಾಗೆ ದೇವರು ಮೆರವಣಿಗೆ ಬರುತ್ತೆ ಊರಲ್ಲಿ. ಅದನ್ನು ನೋಡೋಕ್ಕೆ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮನೇಲೆಲ್ಲ ಪೂಜೆ ಮಾಡಿ ತಿಂಡಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಎಲ್ಲರೂ ಅದೇ ದೇವರು ಮೆರವಣಿಗೆ ಬರುತ್ತಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಮನೇಲಿ ಯಾರು ನೆಂಟರು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಜಾತ್ರೆಲಿ ಹೀ ಅಂದ್ರಿ ಬಾಯ್. ಮುಂಚೆನೇ ಹೋಗಿದ್ವಿ. ಅಂದರೆ ಇಷ್ಟೊಂದು ಬಿಸಿಲು ಅಂತ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ದೇವ್ರ ಮೆರವಣಿಗೆ ಆ ದೇವ್ರ ರಥ ಬರುವಾಗ ಮುಂದೆ ಗೊಂಬೆಗಳ ಆಟ ಅವೆಲ್ಲ ನೋಡೋದಕ್ಕೇ ಅಷ್ಟು ಖುಷಿ ಆಗುತ್ತಲ್ಲ. ನೋಡಿ ಎಷ್ಟೊಂದು ಜನ ಇದ್ದಾರೆ. ನಮಗಂತೂ ಮುಂದೆ ಹೋಗೋಕ್ಕೇ ಜಾಗ ಇರಲಿಲ್ಲ, ಅಷ್ಟೊಂದು ಜನ ನಿಂತ್ಕೊಂಡಿದ್ರು. ನಾವು ಹಿಂದೆಯಿಂದನೇ ನೋಡ್ತಾ ಇದ್ವಿ. ಮಕ್ಕಳನ್ನ ರೋಡಲ್ಲಿ ನಿಲ್ಸ್ಕೊಳ್ಳೋದು ಯಾರಿಗೂ ಬೇಡ. ಅಲ್ಲಿ ಬೇರೆ ಬೇಕ್ರಿ ಬೇರೆ ಇತ್ತು, ಅದು ಕೊಡಿಸು ಇದು ಕೊಡಿಸು ಅಂತ ಹೇಳಿ ಅಷ್ಟಿಷ್ಟು ಗೋಳಾಡಿಸ್ಲಿಲ್ಲ ಹುಡುಗರಂತೂ. ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಕರ್ಕೊಂಡು ಬಂದ್ವಿ ಮನೆಗೆ. ಇನ್ನು ಜಾತ್ರೆ ಅಂದರೆ ಕುರಿ ಊಟ ಇಲ್ಲದೆ ಇರುತ್ತಾ? ನೋಡಿ 2 ಕುರಿ ರೆಡಿ ಇದ್ದಾವೆ, ಟೇಬಲ್ಲು ರೆಡಿ ಇದೆ. ಇನ್ನು ಅಡುಗೆ ಮಾಡೋದು ಒಂದೇ ಬಾಕಿ. ಇವತ್ತು ಮನೆಯೇ ಸೇರ್ಕೊಂಡು ಸ್ವಲ್ಪ ಅಡುಗೆ ಮಾಡೋದು.
ನಾಳೆ ಅಡುಗೆ ಮಾಡೋದಕ್ಕೆ ಹೇಳಿದ್ದಾರೆ. ಅಂದರೆ ತುಂಬ ಜನ ಬರ್ತಾರಲ್ಲ ಕಷ್ಟ ಆಗುತ್ತೆ ಮನೆಯವರಿಗೆ ಮಾಡೋದಕ್ಕೆ. ಅದಕ್ಕೆ ಮಧ್ಯಾಹ್ನಕ್ಕೆ ಸ್ವೀಟು, ಅನ್ನ, ಸಾಂಬಾರು, ಪಲ್ಯ. ಬಾಳೆ ಎಲೆಯಲ್ಲಿ ಸ್ವೀಟ್ ಊಟ ಅಂತೂ ಆಯಿತು. ಇನ್ನು ಮನೆಯವರೇ ಮಾಡೋದು ಅಂತ ಹೇಳಿದ್ನಲ್ಲ ಇವತ್ತು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲ ಸೇರಿಕೊಂಡು. ನಾವೆಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಕಡುಬು ಮಾಡ್ತಾ ಇದ್ದಾರೆ. ಮಸಾಲ ಅಂತೂ ಎಲ್ಲ ರೆಡಿ ಆಯಿತು, ಎಲ್ಲ ರುಬ್ಬಿಟ್ಕೊಂಡ್ವಿ. ಇವಾಗ ಮಟನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಊಟ ನೀಡೋದು ಎಲ್ಲರಿಗೂ. ಇವಾಗ ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ, ಆಮೇಲೆ ಅಕ್ಕಿ ಕಡುಬು, ಮಟನ್ ಗ್ರೇವಿ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಆಮೇಲೆ ಇನ್ನು ನಾನ್ ವೆಜ್ ಊಟ ಅಂದರೆ ಸೈಡು ಸೌತೆಕಾಯಿ, ಈರುಳ್ಳಿ, ನಿಂಬೆ ಹಣ್ಣು ಇರಲೇಬೇಕಲ್ಲ, ಅದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಗೊತ್ತಾ ಮತ್ತೆ ಹೋಗಾರ ಲೇಟ್ ಆಗಿದೆ ಇಲ್ಲೇ ಇರಲ್ಲ.
ಇಲ್ಲೊಬ್ರು ನೋಡಿ ಇವಾಗ ಹೋಗ್ತಾ ಇದ್ದಾರಲ್ಲ, ಎಲ್ಲರೂ ನೀಡ್ತಾ ಇದ್ದಾರೆ. ಇವರೊಬ್ರು ನೀಡೋದು ನೋಡಿ, ಅಲ್ಲಿ ಇಟ್ಟಿರೋ ಬಾಟಲ್ನೇ ಎತ್ತದು ಇಡೋದು ಎತ್ತದು ಇಡೋದು ಮಾಡ್ತವ್ರೆ. ನಿಖಿಲ್ ಅಲ್ಲೇ ಇದನ್ನು ಮುಖ ಕಾಣ್ಬೇಕಂತ ನೋಡಿ. ನಿಖಿಲ್ ಎಲ್ಲಿದೆಯಪ್ಪ? ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗು. ಹಿಂದಿನ ದಿನ ಒಂದು ಕುರಿದ ಅಡುಗೆ ಎಲ್ಲ ಮಾಡಿದ್ರಲ್ಲ, ಇವತ್ತು ಒಂದು ಕುರಿದ ಅಡುಗೆ ಮಾಡ್ತಾರೆ. ಇನ್ನು ಬೆಳಗ್ಗೆ ಎಲ್ಲರದ್ದು ಟೀ ಆಯಿತು. ಇನ್ನು ನಿನ್ನೆ ಸಾಂಬಾರು ಗ್ರೇವಿ ಮಾಡಿರೋದು, ಮಟನ್ನು ಚಿಕನ್ನು ಎಲ್ಲ ಇದೆ. ಅದಕ್ಕೆ ಕಡುಬು ಮಾಡಿರೋದು ಇದೆ. ಎಲ್ಲ ಕಡುಬು ಅದೇ ಇವತ್ತು ತಿಂಡಿ ಎಲ್ಲರದು. ಟೀ ಆಯಿತು. ಇನ್ನು ತಿಂಡಿಗೆ ಎಲ್ಲರೂ ಆರಾಮಾಗಿ ಇದ್ದೀವಿ. ಅದಕ್ಕೆ ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಂದರೆ ಇವತ್ತಿನ ದಿನ ಅಡುಗೆ ಎಲ್ಲ ಬೇರೆ ಅದೇ ಕರೆಸಿದ್ದಾರೆ ಅದು ಮಾಡೋದಕ್ಕೆ. ಅದಕ್ಕಾಗಿ ಹೆಂಗಸ್ರಿಗೆಲ್ಲ ಸ್ವಲ್ಪ ರೆಸ್ಟು ನೀಡೋಕ್ಕೆಲ್ಲ ಸ್ವಲ್ಪ ರೆಡಿ ಆಗಬೇಕಷ್ಟೆ. ಇನ್ನೊಂದು ಕುರಿದು ಎಲ್ಲ ಮಟನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ. ಇವರು ಇಲ್ಲಿ ಮಟನ್ ಗ್ರೇವಿ, ಒಂದು ಗೀ ರೈಸು, ಆಮೇಲೆ ಸಾಂಬಾರು ಮಾಡೋದಕ್ಕೆ ಹೇಳಿದ್ದೀವಿ. ಅವರದು ಮಾಡ್ತಾ ಇದ್ದಾರೆ ಆ ಕಡೆ. ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಆಯಿತು. ಇದು ಮಟನ್ ಗ್ರೇವಿ, ಬಿಳಿ ಅನ್ನ, ಮಟನ್ ಸಾಂಬಾರು, ಆಮೇಲೆ ಗೀ ರೈಸು, ಇನ್ನು ಜೋಳದ ರೊಟ್ಟಿ. ನಿನ್ನೆ ಅಂತೂ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೊರಟ್ವಿ.
ಇದೊಂದು ಗೇಮ್ ಆಡೋಣ ಅಂತ ನೋಡ್ತಾ ಇದ್ವಿ. ಟಿಕೆಟ್ ಏನೋ ತಗೋಬಿಟ್ವಿ, ಆದರೆ ಭಯ ಆಗ್ತಾಯಿತ್ತು ಅಲ್ಲ ಆಟ ಅದು ತಿರ್ಗೋದು ನೋಡಿ. ಜಾತ್ರೆ ಅಂತೂ ಎಲ್ಲ ಮುಗೀತು. ಇನ್ನು ದೇವರು ಕೂರಿಸಿರ್ತಾರಲ್ಲ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಕ್ಕಳಿಗೆ ಒಂದೇ ಆಟ ಆಡಿಸಿದ್ವಿ ಅಂತ ಮತ್ತೆ ಕರ್ಕೊಂಡು ಬಂದಿದ್ವಿ. ಅವ್ರಿಗೆ ಒಂದೆರಡು ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಏನೋ ತಿಂದ್ಕೊಂಡು ಒಂದು ಸ್ವಲ್ಪ ಏನಾದರೂ ಅವತ್ತಿನ ದಿನ ನಿನ್ನೆ ಏನೂ ತೊಗೊಂಡಿರಲಿಲ್ಲ ಜಾತ್ರೆಯಲ್ಲಿ. ಅದಕ್ಕೆ ಇವತ್ತು ಸ್ವಲ್ಪ ಏನೇನು ಬೇಕು ಮಕ್ಕಳಿಗೆಲ್ಲ ಸರ ಬಳೆ ಅವೆಲ್ಲ ತೊಗೊಂಡು ಬಂದ್ವಿ. ಜಾತ್ರೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.